ರಾಜ್ಯ ಸರ್ಕಾರಕ್ಕೆ ಮುಡಾ ಹಗರಣದ ಮರ್ಮಾಘಾತ ದಿನಕ್ಕೊಂದು ತಿರುವು ಪಡೆದುಕೊಳ್ಳುತ್ತಿರುವ ಹಗರಣ. ಮುಡಾದಲ್ಲಿ ಭ್ರಷ್ಟಾಚಾರ ನಡೆದಿರೋದು ನಿಜಾನೇನಾ? ನನ್ನ ಅವಧಿಯಲ್ಲೇ ಭ್ರಷ್ಟಾಚಾರ ಎಂದಿದ್ದಾರೆ ಸೋಮಶೇಖರ್. ಇದೀಗ ಬಿಜೆಪಿ ಎಂಟ್ರಿ ಆಗುತ್ತೆ. ಈಗ ಅಂದಿನ ಆಯುಕ್ತರು ಕಾನೂನು ಪಾಲನೆ ಮಾಡಲಿಲ್ಲ, ಈಗಿರುವ ಆಯುಕ್ತರನ್ನ ಈಗ ಜಿಲ್ಲಾಧಿಕಾರಿ ಮಾಡಿದ್ದಾರೆ. ಏನ್ರಿ ಆಗ್ತಾ ಇದೆ? ಮುಡಾ ಹಗರಣ ಬಗ್ಗೆ ಎಸ್ ಟಿ ಸೋಮಶೇಖರ್ ಬಾಂಬ್. ಎಸ್ ಟಿ ಸೋಮಶೇಖರ್ ಸಚಿವರಾಗಿದ್ದರು, ಮೈಸೂರು ಉಸ್ತುವಾರಿಯಾಗಿದ್ದರು. ನನ್ನ ಅವಧಿಯಲ್ಲಿ ಮುಡಾ ಹಗರಣದ ಬಗ್ಗೆ ಈ ಥರ ಆಗಿದೆ ಅನ್ನೋದು ನನಗೆ ಗೊತ್ತಿತ್ತು. ಅದನ್ನು ಆಗಿನ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೆ. ಅಂದರೆ ಆಗಿನ ಮುಖ್ಯಮಂತ್ರಿಗಳು ಅಂದರೆ ಯಾರು? 4 ವರ್ಷದ ಹಿಂದೆ ಅಂತಂದರೆ ಬಹುಶಃ ಒಂದೋ ಸೋಮಶೇಖರ್, ಇಲ್ಲ ಅಂತಂದರೆ ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ ಅಥವಾ ಯಡಿಯೂರಪ್ಪ. ಮುಡಾ ಅಧ್ಯಕ್ಷ ಮರಿಗೌಡ ಹಾಗೂ ಶಾಸಕರ ಅಧ್ಯಕ್ಷ ಮರಿಗೌಡ, ನಿಮ್ಗೆ ಗೊತ್ತಲ್ಲ, ಅವತ್ತಿಂದ ಇವತ್ತಿನ ತನಕ ಸಿದ್ದರಾಮಯ್ಯ ಜೊತೆ ಒಬ್ಬರು ಇರ್ತಾರಲ್ಲ, ಮರಿಗೌಡ. ಇನ್ನು ದರ್ಶನ್ ಧ್ರುವ ನಾರಾಯಣ್, ಹರೀಶ್ ಗೌಡ, ರಮೇಶ್ ಬಂಡಿಸಿದ್ದೇಗೌಡ, ಡಾಕ್ಟರ್ ತಿಮ್ಮಯ್ಯ, ದಿನೇಶ್ ಗುಳಿಗೌಡ, ಮೈಸೂರು ಮತ್ತು ಮಂಡ್ಯದ ಶಾಸಕರು ಎಲ್ಲರೂ ಕೂಡ, ಅಂದರೆ MLA MP ಎಲ್ಲರೂ ಕೂಡ. ನಮ್ಮ ಪ್ರಯತ್ನ ನಾವು ಮಾಡಿದ್ದೆ, ಬಟ್ ಅದು ಫಲಪ್ರದ ಆಗಲಿಲ್ಲ. ಆವಾಗಲೇ ನನ್ನ ಗಮನಕ್ಕೆ ಇದು ಬಂದಾಗಲೇ ಆಗಿನ ಮುಖ್ಯಮಂತ್ರಿಗಳಿಗೆ ಮತ್ತು ಆಗಿನ ಮೂಡಾ ಇವ್ರಿಗೂ ಕೂಡ ಗಮನಕ್ಕೆ ತಗೊಂಡು ಬಂದಿದ್ದೆ. ಅದನ್ನು ಏನೇನು ಕಾನೂನು ಬಾಹಿರವಾಗಿ ಮಾಡ್ತಿದ್ದಾರೆ, ಏನೇನು ಅಧ್ಯಕ್ಷ ಕಮಿಟಿಗೂ ಗೊತ್ತಿಲ್ಲದೇ ಇದೆಲ್ಲ ಮಾಡ್ತಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೆ. ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಒಂದು 400 ಸಬ್ಜೆಕ್ಟು ಮೂಡಾದಲ್ಲಿ ಬರ್ತದೆ ಅಂತ ಇಟ್ಕೊಳ್ಳಿ. ಎಕ್ಸಾಂಪಲ್ಲಾಗಿ 1 ರಿಂದ 25 ಈ ಶಾಸಕರದು, 25 ರಿಂದ 75 ಈ ಶಾಸಕರದು, 75 ರಿಂದ 150 ಈ ಶಾಸಕರದು. ಯಾವ ಸಬ್ಜೆಕ್ಟು ಕೂಡ ಚರ್ಚೆಗೆ ಬರೋದಿಲ್ಲ ಅಂತಕ್ಕಂಥದ್ದನ್ನು ಕೂಡ ಜಿಲ್ಲಾಧಿಕಾರಿಗಳು ಗಮನಕ್ಕೆ ತಂದಿದ್ದರು. ಜಿಲ್ಲಾಧಿಕಾರಿಗಳು ಕೂಡ ಅನೇಕ ಪತ್ರವನ್ನು ಕೂಡ ಬರೆದಿದ್ದರು. ಆದರೂ ಕೂಡ ಸರ್ಕಾರದ ಮಟ್ಟದಲ್ಲಿ ಅದು ಆಗಲಿಲ್ಲ. ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಏನೆಲ್ಲ ಕಾನೂನು ಬಾಹಿರವಾಗಿ ಆಗ್ತಿದೆ ಅದನ್ನು ಮುಂದೆನಾದರೂ ಕೂಡ ತಡಿತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥದ್ದು ನನ್ನ ಒಂದು ಮನವಿ. ಶಾಸಕರುಗಳ ನನ್ನ ಪ್ರಶ್ನೆ, ಬಿಜೆಪಿ ಇದ್ದಾಗ ಹಗರಣ ಆಗಿರೋದಾ, ಕಾಂಗ್ರೆಸ್ ಇದ್ದಾಗ ಹಗರಣ ಆಗಿರೋದಾ ಅನ್ನೋದೇ ಪ್ರಶ್ನೆ. ಈಗ ಅಲ್ಲಿ ಕರೆಕ್ಟಾಗಿ ತನಿಖೆ ನಡೆದ್ರೆ ಎಲ್ಲರೂ ಸಿಕ್ಕಾಕೊಂಡ್ಬಿಡ್ತಾರೆ. ಮುಖ್ಯಮಂತ್ರಿ ಒಂದು ಮಾತನ್ನು ಹೇಳಿದರು, ಜಿ ಟಿ ದೇವೇಗೌಡರ ಹತ್ರ ಕೇಳ್ರಿ ಅಂತ. ಜಿ ಟಿ ದೇವೇಗೌಡರ ಹತ್ರ ಕೇಳ್ರಿ ಅಂತ. ಜಿ ಟಿ ದೇವೇಗೌಡರ ಹತ್ರ ಕೇಳಿ, ಜಿ ಟಿ ದೇವೇಗೌಡರದ್ದು ಇದೆ ಅಂತ ಅಲ್ಲಿ ಅದೇ ಥರ ತಗೊಂಡಿದ್ದಾರೆ ಅಂತ. ಆಮೇಲೆ ಎಸ್ ಟಿ ಸೋಮಶೇಖರ್ ಇರೋದು ಯಾವ ಪಾರ್ಟಿಯಲ್ಲಿ? ಬಿಜೆಪಿಯಲ್ಲಿ. ಅವ್ರೇನು ಹೇಳ್ತಿದ್ದಾರೆ ಈಗ? ನನ್ನ ಅವಧಿಯಲ್ಲಿ ಆಯ್ತು ಅಂತ. ಯಾರಿಗೆ ಇವರು ಸುಮುರಿಸಿದು? ಅಲ್ಲ, ಅವರು ಮೋಸ್ಟ್ಲಿ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಬಂದ ಸಚಿವರಾಗಿದ್ದು, ಬಿಜೆಪಿ ಅವಧಿಯಲ್ಲೇ ಆಗಿದ್ದು ಅಂತ ಬಹಳ ಸ್ಪಷ್ಟ. ಈಗ ಎಲ್ಲಿದ್ದಾರೆ? ಬಿಜೆಪಿಯಲ್ಲೇ ಇದ್ದಾರೆ. ಈಗ ಈ ತರ ಹೇಳಿದರೆ, ನಾನು ಮುಖ್ಯಮಂತ್ರಿಗಳಿಗೆ ಹೇಳಿದ್ದೆ, ನಮ್ಮ ಮುಖ್ಯಮಂತ್ರಿಗಳಿಗೆ ಹೇಳಿದೆ ಅಂದ್ರೆ ಯಾರಿಗೆ ಇವರು ಸುಮುರಿಸು? ಬೊಮ್ಮಾಯಿ ಅವ್ರಿಗೆ. ಯಾಕೆ ಇವ್ರು ಹಿಂಗೆ ಹೇಳ್ತಿದ್ದಾರೆ ಈಗ? ಮತ್ತೆ ಈಗ ಇವರು ಬಿಜೆಪಿಯಲ್ಲಿದ್ದಾರೆ, ಇವ್ರಿಗೆ ಈಗ ಕಾಂಗ್ರೆಸ್ಗೆ ಹೋಗ್ಬೇಕು. ನೀವು ಹೇಳ್ಬೋದು ಹೋಗ್ಬೋದಲ್ಲ ಅಂತೇಳಿ. ಯಾಕೆ ಹೋಗ್ತಿಲ್ಲ ಹೇಳಿ? ಹೋದ್ರೆ ಪಕ್ಷಾಂತರ ನಿಷೇಧ ಆಗ್ಬಿಡುತ್ತೆ. ಬಟ್ ರಾಜೀನಾಮೆ ಕೊಟ್ಟು ಹೋಗ್ಬೋದು. ಯಾವುದು? ರಾಜೀನಾಮೆ ಕೊಟ್ಟು ನಿಲ್ಬೋದು, ಅದು ಬೇರೆ ವಿಚಾರ. ಈಗ ಅವರಿಗೆ ಶಾಸಕ ಸ್ಥಾನ ಬೇಕು, ಆದ್ರೆ ಬಿಜೆಪಿ ಬೇಡ. ಅದಕ್ಕೇನು ಮಾಡಬೇಕು? ಬಿಜೆಪಿ ಅವರೇ ಆಚೆ ಹಾಕ್ಬೇಕು. ಬಿಜೆಪಿ ಆಚೆ ಹಾಕಿದ್ರೆ ಅವ್ರಿಗೆ ಏನು ರೋಗಿ ಬಯಸಿದ್ದು ಹಾಲು, ವೈದ್ಯ ಹೇಳಿದ್ದು ಹಾಲು ಅಂತ ಆಗುತ್ತೆ. ಇವ್ರೇನ್ ಬಯಸ್ತಾ ಇದ್ರೆ ನಮ್ಮನ್ನು ಹೊರಗೆ ಹಾಕ್ರಪ್ಪ ಅಂತ ಹೇಳಿ. ಹೆಬ್ಬಾರ್ ಮತ್ತೆ ಇವರು ಇವರಾಗಿ ಬಿಟ್ಟು ಹೋದ್ರೆ ಅವರು ಪಕ್ಷಾಂತರ ನಿಷೇಧ ಕಾಯ್ದೆ ಆಗುತ್ತೆ. ಸೊ ಹಾಗಾಗಿ ಇವರು ಸಿಕ್ಕಾಕೊಂಡಿದ್ದಾರೆ, ಸಿಕ್ಕಾಕೊಳ್ಳದಂಗೆ ತೋರಿಸ್ತಾ ಇದ್ದಾರೆ. ಈಗ ಇರುಸುಮುರು ಸುಟ್ಟು ಮಾಡ್ತಾ ಇರೋದು ಬಿಜೆಪಿಗೆ. ಇಲ್ಲಿ ಪ್ರಮುಖ ಪ್ರಶ್ನೆ ಇಷ್ಟೇ ವೀಕ್ಷಕರು, ಇದು ಏನು ಅಂತ ನೀವು ಕೇಳಿದ್ರೆ ಒಂದೇ ವಿಚಾರ. ಈಗ ಇದು ಬೆಂಗಳೂರಿನ ಹೊರಭಾಗದಲ್ಲಿ ನನ್ನದೊಂದು ಜಾಗ ಇದೆ, 3 ಎಕರೆ ಜಾಗ ಇದೆ. ಆ 3 ಎಕರೆ ಜಾಗಕ್ಕೆ ಬೆಲೆ ಬರೋದೆಷ್ಟು ಅಂತಂದರೆ, ಫಾರ್ ಎಕ್ಸಾಂಪಲ್ 1 ಕೋಟಿ ಅಂತ ಇಟ್ಕೊಳ್ಳಿ. ನಾನು ಆ 1 ಕೋಟಿ ಜಾಗವನ್ನು ಕೊಟ್ಟು ಮತ್ತೊಂದು ಕಡೆ ತಗೋಬೇಕು ಜಾಗ. ಅದು ಅಲ್ಲೇ ಇದ್ದದ್ದು ಎಲ್ಲಾದರೂ ಒಂದು ನಡೆಯುತ್ತೆ. ಆಗಿರೋದು ಅಲ್ಲಿದು 1 ಕೋಟಿದು ಕೊಟ್ಟುಬಿಟ್ಟು ಬೆಂಗಳೂರು ಒಳಗಡೆ 3 ಕೋಟಿ ಜಾಗ ತಗೊಳ್ಳೋದು. ಇದು ಆಗಿರುವಂಥ ಸ್ಕ್ಯಾಮ್ ಅಂದರೆ ಇದು. ಸಿದ್ದರಾಮಯ್ಯನವರ ಹೆಂಡತಿಯ 3 ಎಕರೆ 16 ಗುಂಟೆ ಜಾಗ ಏನಿತ್ತು ಅದನ್ನು ಅವರು ಕೊಟ್ಟಿದ್ದಾರೆ. ಕೊಟ್ಟ ನಂತರ ಬೇರೆ ನಾನು ನೆನ್ನೆ ಕೂಡ ಹೇಳಿದೆ, ಕೊಟ್ಟಿದ್ದಾರೆ. ಕೊಟ್ಟಾದ ನಂತರ ಅಲ್ಲಿ ಡೆವಲಪ್ ಆಗಿದೆ. ಡೆವಲಪ್ ಆದ ನಂತರ ಮತ್ತೆ ಅವ್ರು ಬಂದು ಕೇಳಿದ್ದಾರೆ ನನಗೆ ಕೊಡಿ ಅಂತ. ಅವ್ರು ಕೊಡಬೇಕಾಗಿತ್ತು. ಅವ್ರು ಕೇಳಿದ್ದಾರೆ, ನಿಮ್ಗೆ ಕೊಡಲ, ಎಲ್ಲಿ ಕೊಡಲ, ಇಲ್ಲ ನನಗೆ 50-50 ಅನುಪಾತದಲ್ಲಿ ಕೊಡಿ ಅಂತ ಕೇಳಿದ್ದಾರೆ. ಕೊಟ್ಟಿದ್ದಾರೆ. ಆ ರೇಟು ವಿಪರೀತ ಜಾಸ್ತಿ ಇದೆ. ಅಲ್ಲಿ 2,000 ಇದೆ ನೀವು ಕೊಟ್ಟ ಜಾಗದಲ್ಲಿ, ಇಲ್ಲಿ 10 ರಿಂದ 12,000 ಇದೆ. ಇದು ಪ್ರಶ್ನೆ. ಹಾಗಂತ ಸಿದ್ದರಾಮಯ್ಯನವರು ಮಾತ್ರನಾ ಆರೋಪ ಮಾಡಬಹುದು. ಜಿ ಟಿ ದೇವೇಗೌಡರ ವಿಚಾರ ಕೂಡ ಬರ್ತಾ ಇದೆ.
ಕೆಲವು ಬಿಜೆಪಿ ನಾಯಕರ ವಿಚಾರ ಕೂಡ ಬರ್ತಾ ಇದೆ. ಎಲ್ಲರೂ ಸಿಕ್ಕಾಕೋತಾರೆ. ಇದರ ನಡುವೆ ಮತ್ತೊಂದು ಕಡೆ ಶಿವಮೊಗ್ಗದಲ್ಲಿ ಇಂಥದ್ದೇ ಬಂದಿದೆ ಅಂತ ಅಂದ್ಬಿಟ್ಟು ಎಲ್ಲ ಸ್ಟಾಪ್ ಮಾಡಿದಾರಂತೆ. ಅದನ್ನು ಕೂಡ ಹೇಳ್ತೀನಿ. ಮೊದಲು ಏನು ಮೂಡಾ ಸ್ಟೋರಿ, ಏನು ಅಪ್ಡೇಟ್ ಆಗ್ತಾ ಇದೆ, ಕೇಂದ್ರ ಸರ್ಕಾರದ ಅಂದರೆ ವಿಶೇಷವಾಗಿ ಬಿಜೆಪಿ ಹೈಕಮಾಂಡ್ ಇದನ್ನು ಭಾಳ ಸೀರಿಯಸ್ ಆಗಿ ತಗೋತಾ ಇದೆ. ಯಾಕಂದರೆ ಸಿದ್ದರಾಮಯ್ಯ ವಿರುದ್ಧ ಆರೋಪ ಮಾಡಲಿಕ್ಕೆ ಏನು ಇಲ್ಲಿ ತನಕ ಸಿಕ್ಕಿಲ್ಲ ಇಲ್ಲಿ ತನಕ. ಅವ್ರು ಯಾವುದರಲ್ಲೂ ಸಿಕ್ಕಾಕೊಂಡಿಲ್ಲ. ಇದರಲ್ಲಿ ಸಿಕ್ಕಾಕೋತಾರ ಅಂತ ಒಂದು ಕಾಯ್ತಾ ಇದೆ. ಬನ್ನಿ ಅದರ ಬಗ್ಗೆ ಒಂದು ವಿಶೇಷ ಪ್ಯಾಕೇಜ್ ಇದೆ, ನೋಡ್ಕೊಂಬರೋಣ. ಮೂಡಾ ಹಗರಣ, ಬಿಜೆಪಿ ಕೋಟೆಯಲ್ಲಿ ತಳಮಳ. ಪ್ರಕರಣದ ಸಂಪೂರ್ಣ ವರದಿ ಕೇಳಿದ ಹೈಕಮಾಂಡ್. ಸಿಎಂ ಸಿದ್ದರಾಮಯ್ಯ ಬುಡಕ್ಕೆ ಅಂಟಿದ ಮೂಡಾ ಹಗರಣದ ವರಸೆ ಬದಲಿಸುವ ಅನುಮಾನ ಕಾಡಿದೆ. ತಮ್ಮ ಪತ್ನಿ ಹೆಸರಲ್ಲಿ ಬೇನಾಮಿ ಆಸ್ತಿ ಮಾಡಿದ್ದಾರೆ ಅಂತ ಆರೋಪಿಸಿದ ಬಿಜೆಪಿಗೆ ತಿರುಗುಬಾಣದ ಚರ್ಚೆ ನಡೆಯುತ್ತಿದೆ. ಸಿಎಂ ಸಿದ್ದರಾಮಯ್ಯ ತಮ್ಮ ವಿರುದ್ಧ ಬಂದಿರುವ ಆರೋಪದ ಚೆಂಡನ್ನ ಬಿಜೆಪಿ ಅಂಗಳಕ್ಕೆ ಎಸೆದು ಜಾಣ್ಮೆಯನ್ನ ತೋರಿಸಿದ್ರು. ಹೌದು, ಈ ಹಗರಣ ಆಗಿದ್ದು ನಮ್ಮ ಅವಧಿಯಲ್ಲಿ ಅಲ್ಲ, ಬಿಜೆಪಿ ಸರ್ಕಾರದ ಅವಧಿಯಲ್ಲಿ 50-50 ಸೂತ್ರದಲ್ಲಿ ಮೂಡಾ ನಿವೇಶನ ನೀಡಿದೆ ಎಂಬ ಮಾತನ್ನ ಸ್ಪಷ್ಟವಾಗಿ ಸಿದ್ದರಾಮಯ್ಯ ಹೇಳಿದ್ರು. ಈ ಹೇಳಿಕೆ ಮೇಲ್ನೋಟಕ್ಕೆ ಬಿಜೆಪಿ ಕಡೆ ಬೊಟ್ಟು ಮಾಡಿ ತೋರಿಸುತ್ತದೆ. ಹೀಗಾಗಿ ಕೇಸರಿ ಹೈಕಮಾಂಡ್ ಅಲರ್ಟ್ ಆಗಿದ್ದು ಕೋರ್ ಕಮಿಟಿ ಚರ್ಚೆ ಅಲ್ಲದೆ ಮತ್ತೊಮ್ಮೆ ಪ್ರಕರಣದ ಸಂಪೂರ್ಣ ವರದಿಯನ್ನ ಕಳುಹಿಸುವಂತೆ ಕೇಳಿದ್ಯಂತೆ. ಹಾಗಾದ್ರೆ ಬಿಜೆಪಿ ಹೈಕಮಾಂಡ್ಗೆ ಕಾಡಿರುವ ಪ್ರಶ್ನೆ ಏನು ಎಂಬುದನ್ನ ನೋಡೋದಾದ್ರೆ, ಬಿಜೆಪಿ ಅನುಮಾನ. ಬಿಜೆಪಿ ಅವಧಿಯಲ್ಲಿ ಏನೆಲ್ಲ ತೀರ್ಮಾನ ಆಯಿತು, ಎಷ್ಟು ನಿವೇಶನಗಳನ್ನ ಮೂಡಾದಿಂದ ಹಂಚಲಾಯಿತು, ಅಂದಿನ ಸಚಿವರ ಪಾತ್ರ ಇದೆಯಾ ಅಥವಾ ಯಾರು ಆ ಸಚಿವ, ಅಂದಿನ ಸರ್ಕಾರದಲ್ಲಿ ಲೋಪ ಆಗಿದ್ರೆ ಅದು ಎಲ್ಲಿ, ಸಿದ್ದರಾಮಯ್ಯ ಯತೀಂದ್ರ ಪ್ರಭಾವ ಬೀರಿದ್ರ. ಅಧಿವೇಶನಕ್ಕೂ ಮುನ್ನ ಮೂಡಾ ಪ್ರಕರಣದ ಕಂಪ್ಲೀಟ್ ರಿಪೋರ್ಟ್ ರವಾನೆ ಮಾಡುವಂತೆ ಬಿಜೆಪಿ ಹೈಕಮಾಂಡ್ ಕೇಳಿದ್ದು ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಆರೋಪಕ್ಕೆ ಟಕ್ಕರ್ ಕೊಡಲು ಪ್ಲಾನ್ ಮಾಡಿದ್ಯಂತೆ. ಇದಿಷ್ಟೇ ಅಲ್ಲದೆ ಮೂಡಾ ಪ್ರಕರಣದಲ್ಲಿ ಕಾಂಗ್ರೆಸ್ ವಿರುದ್ಧ ಹೋರಾಟ ರೂಪಿಸಲು ಹೈಕಮಾಂಡ್ ಎಂಟ್ರಿ ಆಗಿದ್ದು ಮೊದಲು ನಮ್ಮ ಸರ್ಕಾರದಲ್ಲಿನ ಲೋಪವನ್ನ ಸರಿ ಮಾಡುವ ಬಗ್ಗೆ ಚರ್ಚೆ ಮಾಡಲು ಮುಂದಾಗಿದೆಯಂತೆ. ಹೀಗಾಗಿ ಹಗರಣದ ಮಾಹಿತಿ ಪಡೆದು ಸಿದ್ದರಾಮಯ್ಯ ಟಾರ್ಗೆಟ್ ಮಾಡಿ ಹೊಸ ದಾಳ ಪ್ರಯೋಗಕ್ಕೆ ಕೇಸರಿ ನಾಯಕರು ಸಜ್ಜಾಗಿದ್ದಾರೆ ಎನ್ನಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಹಳ ಕುತೂಹಲ ಮೂಡಿಸಿದೆ ಇದು. ಮತ್ತೊಂದು ಕಡೆ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಇದೆಲ್ಲ ಡಿ ಕೆ ಶಿವಕುಮಾರ್ ಮಾಡ್ತಾ ಇರೋದು ಅಂತೇಳಿ. ಅವರಿಗೆ ಉಚ್ಚಿರಿ ಅವರ ನಿಮ್ಹಾನ್ಸ್ ಆಸ್ಪತ್ರೆಗೆ ಸೇರಿಸಿ ಅಂತ ಇವರು. ಸೊ ಅಲ್ಲೊಂದು ಹೋರಾಟಗಳಾಗ್ತಾ ಇದೆ, ಚನ್ನಪಟ್ಟಣ ತನಕ ಅದು ಬರುತ್ತೆ. ಈಗ ಈ ವಿಚಾರ ಇದೆಯಲ್ಲ, ಮೂಡಾ ವಿಚಾರ, ಸಿಕ್ಕಾಕೊಂಡ್ರೆ ಎಲ್ಲರೂ ಸಿಕ್ಕಾಕೋತಾರೆ. ಇದು ಒಂದು ಬಲೆಯಲ್ಲಿ ಸಿಕ್ಕಾಕೊಂಡಂಗೆ, ಯಾರಿಲ್ಲಿ ಸೇಫ್ ಅಂತಲ್ಲ. ಮುಖ್ಯಮಂತ್ರಿಗಳ ಹೆಂಡತಿ ವಿಚಾರ ಬಂದಿರೋ ಕಾರಣಕ್ಕಾಗಿ ಹಾಗಂತ ಟೆಕ್ನಿಕಲಿ ಸರಿಯಾ ತಪ್ಪು ಅಂದ್ರೆ ಟೆಕ್ನಿಕಲಿ ಸರಿ ಇದೆ, ಎಲ್ಲವೂ ಕೂಡ ಟೆಕ್ನಿಕಲಿ ಸರಿ ಇದೆ. ಯಾಕಂದ್ರೆ ಮೂಡಾನೇ ಅದಕ್ಕೆ ಅವಕಾಶ ಕೊಟ್ಟಿದೆ. ಆಗ ಬಿಜೆಪಿ ಅವರು ಹೇಳ್ತಾರೆ ನಮ್ಮ ಮೆಂಬರ್ಸ್ ಇರಲಿಲ್ಲ ಆ ಮೀಟಿಂಗ್ ಅಲ್ಲಿ ಅಂತ ಹೇಳಿ. ದೊಡ್ಡ ಕತೆ. ಅವತ್ತೇ ಮೊನ್ನೆಯಿಂದ ಹೇಳ್ತಾನೆ ಇದ್ದೀನಿ ನಾನು ಏನಾಗಿದೆ ಅಂತೇಳಿ. ಇವತ್ತು ಕೂಡ ರಾತ್ರಿ ಬೇಕಿದ್ರೆ 9 ಗಂಟೆಗೆ ಮತ್ತೊಮ್ಮೆ ಹೇಳ್ತೀನಿ. ಬನ್ನಿ, ವಿನೋದ್ ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ವಿನೋದ್, ಒಂದು ಕಡೆ ಸಿಎಂ, ಒಂದು ಕಡೆ ಜಿ ಟಿ ದೇವೇಗೌಡರು, ಒಂದು ಕಡೆ ಡಿ ಕೆ ಶಿವಕುಮಾರ್, ಬಿಜೆಪಿ ಕೂಡ ಆರೋಪ ಮಾಡ್ತಾ ಇದೆ. ಅಲ್ಲಿ ಈಗ ನಿಮಗೆ ಗೊತ್ತಿರೋ ಪ್ರಕಾರ ಆಫ್ ದ ರೆಕಾರ್ಡ್, ಆನ್ ದ ರೆಕಾರ್ಡ್ ಏನು ಬೇಕಿದ್ರೆ ಹೇಳಿ, ನೀವು ಎಲ್ಲರೂ ತಿಂದು ಮೂತಿಗೆ ಒರೆಸ್ಕೊಂಡವ್ರೆ ಅಲ್ವಾ? ಒಂದು ವೇಳೆ ಏನಾಗ್ಬೋದು, ಇದು ಕಂಪ್ಲೀಟ್ ಆಗಿ ಒಂದು CBI ಎನ್ಕ್ವೈರಿ ಆಯ್ತು ಅಂತ ಇಟ್ಕೊಳ್ಳೋಣ, ಏನಾಗ್ಬೋದು? ಆದರೆ ಟೆಕ್ನಿಕಲ್ ಅದು ಕರೆಕ್ಟೂ ಇದೆ. ಮತ್ತೊಂದು ಕಡೆ 50-50 ಕೊಡ್ಬೋದು ಅಂತಲೂ ಇದೆ. ಇಲ್ಲಿ ವಿಚಾರ ಬರೋದೇನು ಗೊತ್ತಾ, ಇದರ ಬದಲಿಗೆ ಇನ್ನೊಂದು ಕೊಡಿ. ಇಲ್ಲಿ ಆರೋಪ ಆಗ್ತಾ ಇರೋದು, ಈಗ ನಾನು ಈಗ 2024 ಅಲ್ವಾ, 2024ರಲ್ಲಿ ನಾನು ಜಾಗ ಕೊಟ್ಟೆ ಅಂತ ಇಟ್ಕೊಳ್ಳಿ. ನನಗೆ ಯಾವಾಗ ಅದಕ್ಕೆ ಬದಲಿ ನಿವೇಶನ ಅಥವಾ ಬದಲಿ ನಿವೇಶನ ಎಲ್ಲಿ ಕೊಡಬೇಕು ಅಂತಂದ್ರೆ ನೆಕ್ಸ್ಟ್ ಎಲ್ಲಿ ಡೆವಲಪ್ ಮಾಡ್ತೀವಿ, ಆಗ ಎಲ್ಲಿ ಡೆವಲಪ್ ಆಗ್ಬೋದು? 26ರಲ್ಲಿ ಡೆವಲಪ್ ಆಗ್ಬೋದು, 27ರಲ್ಲಿ ಡೆವಲಪ್ ಆಗ್ಬೋದು. ಇವರು ಕೊಟ್ಟಿದ್ದು ಯಾವಾಗ 2014 ಸಮಥಿಂಗ್. ಇವರಿಗೆ ಕೊಟ್ಟ ಅಂದ್ರೆ ಸಿಎಂ ಪತ್ನಿ ಕೊಟ್ಟಿದ್ದು ಯಾವಾಗ 2014 ಆ ಟೈಮಲ್ಲಿ. ಅವರಿಗೆ ಕೊಟ್ಟ ನಿವೇಶನ ಯಾವ್ದು ಗೊತ್ತಾ, ಯಾವಾಗ ಕೊಡಬೇಕು? 21, 22, 23 ಈಗ ಕೊಡಬೇಕಲ್ವಾ? ಇವರು 1992 ಅಲ್ಲಿ ಆಗಿದ್ದಂತ ನಿವೇಶನವನ್ನು ಕೊಟ್ಟಿದ್ದಾರೆ ವಿಜಯನಗರದಲ್ಲಿ. ಅದು ಪ್ರಾಬ್ಲಮ್ ಆಗಿದೆ. ಹಾಗಂತ ಇವರು ಮಾತ್ರನಾ? ಎಲ್ಲರೂ ಹಿಂಗೆ ಹುಡುಕೊಂಡಿರೋದು. ಇದೊಂದು ದಂಧೆ. ಎಸ್ ವಿನೋದ್, ಏನಾಗ್ಬೋದು ಒಂದು ವೇಳೆ ತನಿಖೆ ಆದ್ರೆ, ಸಮಗ್ರವಾದ ತನಿಖೆ ಆದ್ರೆ? ಶಿಕ್ಷೆ ಆಗೋದಿಲ್ಲ, ನಾನು ಈಗಲೂ ಹೇಳ್ತೀನಿ, ಶಿಕ್ಷೆ ಆಗೋದಿಲ್ಲ. ಆದರೆ ಎಲ್ಲರ ಬಂಡವಾಳ ಬಯಲಾಗತ್ತೆ. ಜಯಪ್ರಕಾಶ್, ಈ ಒಂದು ಮೂಡಾ ಹಗರಣದಲ್ಲಿ 3 ಪಕ್ಷದ ಶಾಸಕರುಗಳು, ಪರಿಷತ್ ಸದಸ್ಯರುಗಳು, ಮೂಡಾ ಸದಸ್ಯರುಗಳು ಪ್ರತಿಯೊಬ್ಬರು ಕೂಡ ಭಾಗಿಯಾಗಿರುವಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಜೊತೆಗೆ ಮೂಡಾದಲ್ಲಿ ನಡೆದಿರುವಂತಹ ಬಹುಕೋಟಿ ಹಗರಣ ಈ ಹಿಂದೆ ನಡೆದಿತ್ತು ಅಂತೇಳಿ ಈಗಾಗಲೇ ಸೋಮಶೇಖರ್ ಕೂಡ ಸ್ಪಷ್ಟಪಡಿಸ್ತಾ ಇದ್ದಾರೆ.
ಆದರೆ ಯಾರೊಬ್ಬರಿಗೂ ಕೂಡ ಈ ಒಂದು ಪ್ರಕರಣವನ್ನು ಸೂಕ್ತವಾಗಿ ತನಿಖೆ ನಡೆಸೋದಕ್ಕೆ ಯಾರಿಗೂ ಕೂಡ ಧೈರ್ಯ ಇಲ್ಲ. ನೆನ್ನೆ ಮಾದೇವಪ್ಪ ಅವರು ಕೂಡ ಹೇಳ್ತಾ ಇದ್ರು, ಇಲಿ ಹೋಯ್ತು ಎಗಡ ಹೋಯ್ತು ಅನ್ನೋದಕ್ಕೆ ನಾವು ಸಿಬೆ ಕೊಡೋಕ್ಕಾಗತ್ತಾ ಅಂತೇಳಿ. ಯಾಕಂದರೆ 187 ಕೋಟಿ ಹಗರಣ ಆಗಿರೋದಕ್ಕೆ ಈಗಾಗಲೇ ಅವರು ವಾಲ್ಮೀಕಿ ನಿಗಮದ ಹಗರಣ ಏನಿದೆ ಆ ಒಂದಕ್ಕೆ ಈಗಾಗಲೇ ಸಿಬಿಐ ಎಂಟ್ರಿಯಾಗಿ ತನಿಖೆ ನಡೆಸ್ತಾ ಇದೆ. 2ರಿಂದ 3,000 ಕೋಟಿ ಹಗರಣ ನಡೆದಿದೆ. ಇಷ್ಟಾದರೂ ಕೂಡ ಈ ಒಂದು ಹಗರಣವನ್ನು ಸಿಬಿಐ ವಹಿಸೋದಕ್ಕೆ ಯಾರಿಗೂ ಕೂಡ ಮನಸ್ಸಾಗ್ತಾ ಇಲ್ಲ. ಅಂದರೆ ಇದರಲ್ಲಿ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇರ್ತಕ್ಕಂಥದ್ದು, 3 ಪಕ್ಷದ ಶಾಸಕರುಗಳು ಅಂದರೆ ಈ ಕಳೆದ 2 ಅವಧಿಯಲ್ಲಿ ಯಾರೆಲ್ಲ ಶಾಸಕರಾಗಿದ್ದರು, ಪರಿಷತ್ ಸದಸ್ಯರಾಗಿದ್ದರು, ಎಲ್ಲರೂ ಕೂಡ ಈ ಒಂದು ಹಗರಣದಲ್ಲಿ ಭಾಗಿಯಾಗಿರುವುದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಇಲ್ಲಿ ಸೋಮಶೇಖರ್ ಅವರು ಹೇಳ್ತಾ ಇದ್ದಾರೆ, ಅಂದರೆ ಮೈಸೂರಿನಲ್ಲಿ ಒಂದು ಸಾಕಷ್ಟು ಒಂದು ಟಾಕ್ ಇರುವಂಥದ್ದು, ಅಂದರೆ ಮೂಡ ಮೀಟಿಂಗ್ ಅಂತಂದರೆ ಅವರೆಲ್ಲರೂ ಕೂಡ ಸದನಕ್ಕೆ ಬೇಕಾದ್ರೆ ಚಕ್ಕರ್ ಹಾಕ್ತಾರೆ, ಯಾವುದೇ ಕಾರಣಕ್ಕೂ ಕೂಡ ಮೂಡ ಮೀಟಿಂಗ್ಗೆ ಚಕ್ಕರ್ ಆಗ್ತಿಲ್ಲ ಅಂತೇಳಿ. ಸೊ ಎಲ್ಲ ಒಂದು ಕಡೆ ಈ ನಡೀತಾ ಇರುವಂತಹ ಒಂದು ಮಾತೇನಿದೆ, ನೆನ್ನೆ ಸೋಮಶೇಖರ್ ಕೊಟ್ಟಂತಹ ಒಂದು ಹೇಳಿಕೆಯಲ್ಲಿದೆ, ಅದಕ್ಕೆ ಎಲ್ಲ ಒಂದು ಕಡೆ ತಾಳೆ ಆಗ್ತಾ ಇರುವಂತದ್ದು. ಇಲ್ಲಿ ಏನಾಗಿದೆ ವಿನೋದ್, ಇಲ್ಲಿ ಹೇಗಾಗಿದೆ ಅಂತಂದ್ರೆ ಮೂಡದ ದುಡ್ಡನ್ನ ತಿನ್ನದವನು ಮೂಢ ಅಂತಾಗಿದೆ. ಮೂಡದ ಭೂಮಿಯನ್ನು ಅತಿಕ್ರಮಣ ಮಾಡ್ಕೊಳ್ಳದವನು ಮೂಢ, ಮೂಡದ ಭೂಮಿಯನ್ನು ತಿನ್ನದವ ಮೂಢ. ಎಲ್ಲರೂ ತಿಂದಿದ್ದೆ. ಅವರು ಬಹಳ ಅದ್ಭುತವಾಗಿ ಹೇಳಿದ್ರು, ಸೆಷನ್ಗೆ ರಜೆ ಹಾಕ್ತಾರೆ, ಅಲ್ಲಿ ಮೂಡ ಮೀಟಿಂಗ್ ರಜೆ ಹಾಕೋದಿಲ್ಲ ಅಂತೇಳಿ. ಈ ನಡುವೆ ಮತ್ತೊಂದು ಕಡೆ ಇದನ್ನ ನೋಡಿದ ತಕ್ಷಣವೇ ಥ್ಯಾಂಕ್ ಯು ವಿನೋದ್.